ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಬೈಪನಹಳ್ಳಿಯಲ್ಲಿ ತಾಲೂಕು ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ. ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳನ್ನು ಗುರುತಿಸಿ ಕ್ರೀಡಾ ಚಟುವಟಿಕೆಗಳಿಗೆ ಹೊಸ ಮೆರುಗು ನೀಡುವ ಉದ್ದೇಶದಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಂಭ್ರಮದ ಕ್ರೀಡಾ ವಾತಾವರಣ ನಿರ್ಮಾಣವಾಗಿದೆ. ದಿಬ್ಬೋರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪನಹಳ್ಳಿ ಗ್ರಾಮದಲ್ಲಿ ಬೃಹತ್ ತಾಲೂಕು ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಈ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಟೂರ್ನಮೆಂಟ್ ಉದ್ಘಾಟಿಸಿ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ ಅವರು, ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಇಂತಹ ಪಂದ್ಯಾವಳಿಗಳು ಅತ್ಯಗತ್ಯ ಎಂದರು. ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ ಮತ್ತು ಆನ್ಲೈನ್ ಗೇಮ್ಗಳಿಗೆ ದಾಸರಾಗುತ್ತಿರುವುದು ಆತಂಕಕಾರಿ ವಿಷಯ. ಯುವಜನತೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಹಂತ ಹಂತವಾಗಿ ಇಂತಹ ಟೂರ್ನಮೆಂಟ್ಗಳನ್ನು ಆಯೋಜಿಸಿ ಗ್ರಾಮೀಣ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವುದಾಗಿ ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸೀಕಲ್ ಆನಂದಗೌಡ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎಸ್ಎನ್ ರಾಜು ಸೇರಿದಂತೆ ಸ್ಥಳೀಯ ಮುಖಂಡರು, ನೂರಾರು ಯುವಕರು ಮತ್ತು ಗ್ರಾಮಸ್ಥರು ಹಾಜರಿದ್ದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ತುಂಬಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸಾದ್ಲಿ ಹೋಬಳಿ ದಿಬ್ಬೂರಹಳ್ಳಿ ಪಂಚಾಯಿತಿ ನಮ್ಮ ಬೈಪ್ನಹಳ್ಳಿಯಲ್ಲಿ ಇವತ್ತು ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ಇಂದ ವಿಜಯ್ ಕುಮಾರ್ ಅವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು, ಈ ಒಂದು ಪಂಚಾಯಿತಿಯ ಯುವಕರು ಪೂರ್ತಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಏನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುವಕರಿಗೆ ಇವತ್ತು ಓದೋ ಜೊತೆಗೆ ಸಾಕಷ್ಟು ಟಾಸ್ಕ್ ಇರುತ್ತೆ. ಅದ್ರ ಜೊತೆಗೆ ಯಾವತ್ತು ಟೆಕ್ನಾಲಜಿ ಜೊತೆ ಮೊಬೈಲ್ ಹಿಡ್ಕೊಂಡು ಟಿವಿ ಅದರ ಜೊತೆಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೂರೊತ್ತು ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕ್ರೀಡೆಗಳು ಆಡ್ತಕ್ಕಂಥದ್ದು ಸಾಕಷ್ಟು ಕಮ್ಮಿ ಆಗಿದೆ. ಯುವಕರಿಗೆ ಉತ್ತೇಜನ ಕೊಡೋದಕ್ಕೆ, ಯುವಕರಿಗೆ ಒಂದು ಶಕ್ತಿ ಕೊಡೋದಕ್ಕೆ, ಯುವಕರಿಗೆ ಒಂದು ಒಟ್ಟಿಗೆ ಬಾಳತ್ವ ಮಾಡೋದಕ್ಕೆ ಒಂದು ಏನು ಎಲ್ಲ ಕ್ರೀಡೆಗಳಿದೆಯಲ್ಲ, ಈ ಕ್ರೀಡೆಗಳನ್ನ ಆಡ್ತಕ್ಕಂಥದ್ದು ತುಂಬಾ ಉತ್ತಮ. ಆ ಒಂದು ಕೆಲಸಕ್ಕೆ ಏನು ಇವತ್ತು ವಿಜಯ್ ಕುಮಾರ್ ನಮ್ಮ ಅವರ ಚಾರಿಟಬಲ್ ಟ್ರಸ್ಟ್ ಇಂದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಈ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಸಾಕಷ್ಟು ತಂಡಗಳು ಪಾಲ್ಗೊಂಡಿದ್ದಾರೆ. ಎಲ್ಲ ಯುವಕರು ಆಡ್ತಾ ಇದ್ದಾರೆ. ಯುವಕರಿಗೆ ಎಲ್ಲ ಒಳ್ಳೇದಾಗ್ಲಿ. ಮುಂಬರುವ ದಿನಗಳಲ್ಲಿ ಕೂಡ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ತೀರ್ಮಾನ ಮಾಡಾಗಿದ್ದ ಒಂದು ಯುವಕರ ಜೊತೆ ಒಂದು ಒಡನಾಟ ಚೆನ್ನಾಗಿರ್ಬೇಕು, ಯುವಕರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ನಾವು ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಪಂಚಾಯತಿ ವಾರು ಒಂದೊಂದು ಪಂಚಾಯತಿಗೆ ಒಂದೊಂದನ್ನ ಟೂರ್ನಮೆಂಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಮುಂಬರುವ ದಿನಗಳ ದೊಡ್ಡ ಮಟ್ಟಕ್ಕೆ ಈ ಕ್ರಿಕೆಟ್ ನ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮಾಡ್ತಕ್ಕಂಥ ಏನು ಕ್ರಿಕೆಟ್ ಟೂರ್ನಮೆಂಟ್ ನ ಕೈಗೊಂಡಿವಿ. ಹಂಗಾಗಿ ಇವತ್ತು ಪೂರ್ವಭಾವಿಕವಾಗಿ ಇವತ್ತೇನು ಬಂದಿದ್ದೀವಿ, ಇವರು ಶುರು ಮಾಡಿದ್ದಾರೆ. ಇವ್ರಿಗೆಲ್ಲ ಒಳ್ಳೇದಾಗ್ಲಿ. ಯುವಕರು ಸಹಭಾಳತ್ವದಿಂದ ಎಲ್ಲ ಕ್ರಿಕೆಟ್ ಅಲ್ಲಿ ಆಡಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇದೆ, ಎಲ್ಲ ಒಟ್ಟಿಗೆ ಆಡ್ಲಿ ಅಂತೇಳಿ ಅವ್ರಿಗೆಲ್ಲ ಶುಭ ಹಾರೈಸಿ. ಚಿಕ್ಕಬಳ್ಳಾಪುರ ಶಾಸಕ ಒಬ್ಬ ಲಾಟ್ರಿ MLA, ಅವ್ರ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತಾಡ್ಬೇಕು. ಅವ್ರ ಯೋಗ್ಯತೆಗೆ ಮೀರಿ ಮಾತಾಡ್ತಕ್ಕಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ, ನಾವು ಕೂಡ ನೋಡ್ತಾ ಇದ್ವಿ. ನಾವು ಅವ್ರು ಮಾತಾಡ್ತಕ್ಕಂಥ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಬಾಯಲ್ಲಿ ಕೂಡ ಆ ಭಾಷೆ ಬಂತು ಅಂತ ಹೇಳಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅವ್ರ ಯೋಗ್ಯತೆ ಮೀರಿ ಮಾತಾಡ್ತಕ್ಕಂಥದ್ದು ಮಾಡ್ತಾಯಿದ್ರೆ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ತಕ್ಕ ಬುದ್ಧಿ ಕಲಿಸ್ಕೊಡ್ತಾರೆ. ಆದರೆ ಈ ಬಾರಿ ಏನಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಗೊತ್ತಾಗಿದ್ದ ತಕ್ಷಣವೇ ಅವರು ಇಮಿಡಿಯೇಟಾಗಿ ಎನ್ಕ್ವೈರಿ ಮಾಡಿ ಯಾರು ಮಾಡಿದ್ದಾರೆ ತಪ್ಪಸ್ಥರನ್ನ ಬಂಧನ ಮಾಡಿ ಇಮಿಡಿಯೇಟಾಗಿ ಎಕ್ಸಾಮ್ ಮಾಡಿ ಈಗಾಗಲೇ ರಿಸಲ್ಟು ಬಂದಾಗಿದೆ. ಯಾರಿಗೂ ಯಾವುದೇ ಕಾರಣಕ್ಕೆ ಒಂದು ದಿವಸ ಕೂಡ ಅವ್ರಿಗೆ ಟೈಮ್ ವೇಸ್ಟ್ ಆಗಿಲ್ಲ. ಈಗ ಅಡ್ಮಿಷನ್ ಕರೆಕ್ಟಾಗಿ ಆಗೋ ಟೈಮ್ಗೆ ರಿಸಲ್ಟ್ ಬಂದಾಗಿದೆ. ಯುವಕರು ಎಲ್ಲರೂ ಕೂಡ ಯಾರ್ಯಾರು ಚೆನ್ನಾಗಿ ಓದ್ತಾ ಇದ್ರು, ಚೆನ್ನಾಗಿ ಮಾಡ್ತಾಯಿದ್ರು, ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ಅಡ್ಮಿಷನ್ಸ್ಗಳಿಗೆಲ್ಲ ಅವರು ಬ್ಯುಸಿ ಇದ್ದಾರೆ. ಇದನ್ನು ಒಂದು ಅಸ್ತ್ರವಾಗಿ ಇಟ್ಕೊಂಡು ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ಅಸ್ತ್ರವಾಗಿ ಇಟ್ಕೊಂಡು ಮೋದಿಜಿಯವರ ಬಲ ಕುಗ್ಗಿಸ್ಬೇಕಂತ ನೋಡ್ತಾರೆ. ಅದು ಎಲ್ಲರೂ ಬುದ್ಧಿವಂತರಿದ್ದಾರೆ. ವಿರೋಧ ಪಕ್ಷ ಇರ್ತಕ್ಕಂಥದ್ದೇ ಒಂದು ವಿರೋಧ ಮಾಡೋದಕ್ಕೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ದೇಶ ಸುಭಿಕ್ಷವಾಗಿ ಯುವಕರು ಅವ್ರವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದು ಇರ್ತಕ್ಕಂಥ ಪ್ರಕ್ರಿಯೆ ಏನಂತ ಹೇಳಿದ್ರೆ, ವಿರೋಧ ಪಕ್ಷಗಳಿಗೆ ವಿರೋಧ ಮಾಡ್ತಕ್ಕಂಥದ್ದೇ ಅವ್ರು ಬಂದಿರತಕ್ಕಂಥದ್ದು, ನಡ್ಕೊಂಡು ಬಂದಿರತಕ್ಕಂಥದ್ದು ನಡವಳಿಕೆ. ಹಂಗಾಗಿ ಇದಕ್ಕೇನು
ಅಷ್ಟೊಂದು ನಾವೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಯುವಕರು ಯಾರ್ಯಾರು ಇವತ್ತು ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿದೆ, ಅಡ್ಮಿಷನ್ಸಲ್ಲಿ ಬ್ಯುಸಿ ಇದ್ದಾರೆ. ಅವ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಸಾದ್ಲಿ ಹೋಬಳಿ, ದಿಬ್ಬೂರಹಳ್ಳಿ ಪಂಚಾಯಿತಿ, ನಮ್ಮ ಬೈಪ್ನಹಳ್ಳಿಯಲ್ಲಿ ಇವತ್ತು ರೂರಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟಿಂದ ವಿಜಯ್ ಕುಮಾರ್ ಅವರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು, ಈ ಒಂದು ಪಂಚಾಯಿತಿಯ ಯುವಕರು ಪೂರ್ತಿ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಏನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುವಕರಿಗೆ ಇವತ್ತು ಓದೋ ಜೊತೆಗೆ ಸಾಕಷ್ಟು ಟಾಸ್ಕ್ ಇರುತ್ತೆ. ಅದ್ರ ಜೊತೆಗೆ ಇವತ್ತು ಇವ ಟೆಕ್ನಾಲಜಿ ಜೊತೆ ಮೊಬೈಲ್ ಇಟ್ಕೊಂಡು ಟಿ ವಿ, ಅದ್ರ ಜೊತೆಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು 3 ಹೊತ್ತು ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕ್ರೀಡೆಗಳು ಆಡ್ತಕ್ಕಂಥದ್ದು ಸಾಕಷ್ಟು ಕಮ್ಮಿ ಆಗಿದೆ. ಬಾಳತ್ವ ಮಾಡೋದಕ್ಕೆ ಒಂದು ಏನು ಎಲ್ಲ ಕ್ರೀಡೆಗಳಿದೆಯಲ್ಲ, ಈ ಕ್ರೀಡೆಗಳನ್ನ ಆಡ್ತಕ್ಕಂಥದ್ದು ತುಂಬ ಉತ್ತಮ. ಆ ಒಂದು ಕೆಲಸಕ್ಕೆ ಏನು ಇವತ್ತು ವಿಜಯ್ ಕುಮಾರ್ ಅವತ್ತು ಅವರ ಚಾರಿಟಬಲ್ ಟ್ರಸ್ಟಿಂದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ಮಾಡ್ತಿರ್ತಕ್ಕಂಥ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಸಾಕಷ್ಟು ತಂಡಗಳು ಪಾಲ್ಗೊಂಡಿದ್ದಾರೆ. ಎಲ್ಲ ಯುವಕರು ಆಡ್ತಾ ಇದ್ದಾರೆ. ಯುವಕರಿಗೆ ಎಲ್ಲ ಒಳ್ಳೆಯದಾಗಲಿ. ಮುಂಬರುವ ದಿನಗಳಲ್ಲಿ ಕೂಡ ನಾವು ಕೂಡ, ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಆದಮೇಲೆ ತೀರ್ಮಾನ ಮಾಡಾಗಿದ್ದ ಒಂದು ಯುವಕರ ಜೊತೆ ಒಂದು ಒಡನಾಟ ಚೆನ್ನಾಗಿರಬೇಕು, ಯುವಕರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನಾವು ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಪಂಚಾಯತಿ ವಾರು ಒಂದೊಂದು ಪಂಚಾಯತಿಗೆ ಒಂದೊಂದನ್ನು ಟೂರ್ನಮೆಂಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಮುಂಬರುವ ದಿನಗಳ ದೊಡ್ಡ ಮಟ್ಟಕ್ಕೆ ಈ ಕ್ರಿಕೆಟ್ನ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮಾಡ್ತಕ್ಕಂಥ ಏನು ಕ್ರಿಕೆಟ್ ಟೂರ್ನಮೆಂಟ್ನ ಕೈಗೊಳ್ತೀವಿ. ಹಂಗಾಗಿ ಇವತ್ತು ಪೂರ್ವಭಾವಿಕವಾಗಿ ಇವತ್ತೇನು ಬಂದಿದ್ದೀವಿ, ಇವರು ಶುರು ಮಾಡಿದ್ದಾರೆ. ಇವ್ರಿಗೆಲ್ಲ ಒಳ್ಳೆಯದಾಗಲಿ. ಯುವಕರು ಸಹಬಾಳತ್ವದಿಂದ ಎಲ್ಲ ಕ್ರಿಕೆಟಲ್ಲಿ ಆಡಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇದೆ, ಎಲ್ಲ ಒಟ್ಟಿಗೆ ಆಡಲಿ ಅಂತೇಳಿ ಅವ್ರಿಗೆಲ್ಲ ಶುಭ ಹಾರೈಸ್ತೀವಿ. ಈಗ ಚುನಾವಣಾ ಆಯೋಗದಿಂದ ಇಡೀ ದೇಶದಲ್ಲಿ SIR ಮತಪಟ್ಟಿಯ ಪರಿಷ್ಕರಣೆ ಒಂದು ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ನಡೀತಾ ಇದೆ. ಇದರಲ್ಲಿರ್ತಕ್ಕಂಥದ್ದು ಈಗ SIR ಪಟ್ಟಿ ಏನಿದೆ, ಪರಿಷ್ಕರಣಾ ಪಟ್ಟಿ ಏನಿದೆ ಇವತ್ತು ನಡೀತಕ್ಕಂಥದ್ದು, ಎಲ್ಲರೂ ಕೂಡ ಇರ್ತಕ್ಕಂಥ ಯುವಕರು ಸೇರಿಸ್ತಕ್ಕಂಥದ್ದು, ಸಾಕಷ್ಟು ವಯಸ್ಸಾಗಿರ್ತಕ್ಕಂಥ ತೀರ್ಕೊಂಡಿರ್ತಕ್ಕಂಥದ್ದು, ಬೇರೆ ಇಲ್ಲಿ ಓದ್ತಾ ಇರ್ತಕ್ಕಂಥವ್ರು ಮತ್ತು ಬೆಂಗಳೂರಿಗೆ ಹೋಗಿ ಸೆಟ್ಲಾಗಿದ್ದಾರೆ. ಅವರ ಮಾತುಗಳು ಅಲ್ಲಿ ಇರಲ್ಲ, ಇಲ್ಲೂ ಇರಲ್ಲ. ಇದ್ದರೆ ಕೆಲವರು ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ, ಡಬಲ್ ಎಂಟ್ರಿಗಳಿರ್ತಕ್ಕಂಥದ್ದು. ಅದಾದಮೇಲೆ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು ಕೆಲವರೆಲ್ಲ ಇದ್ದಾರೆ. ಅವನ್ನೆಲ್ಲ ನೋಡಿ ಆ ಒಂದು ಮತಪಟ್ಟಿಯಲ್ಲಿ ಎಲ್ಲರ ಮತಪಟ್ಟಿಯನ್ನು ಗಟ್ಟಿ ಮಾಡ್ಕೊತಕ್ಕಂಥ ಏನು ಸಮಯ ಇದೆ, ಎಲ್ಲರೂ ಕೂಡ ನೋಡಿ ಅವರವರ ಮತನ ನಿಗದಿಪಡಿಸ್ಕೋಬೇಕು. ಮತ ಇರ್ತಕ್ಕಂಥ ನೋಡ್ಕೋಬೇಕು, ಜವಾಬ್ದಾರಿ. ಯಾಕಂದರೆ ಮತ ಏನು ಇಡೀ ದೇಶವನ್ನು ಏನು ಇವತ್ತು ಏನು ಕಾಪಾಡ್ತಾ ಇದೆ, ಕಾಪಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವದಲ್ಲಿ, ಇದು ಚುನಾವಣೆಗಳಲ್ಲಿ ನಡೀತಕ್ಕಂಥ ಒಂದು ಏನು ನಮಗಿರ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವ ಮತ. ಆ ಮತನ ಉಳಿಸ್ಕೊಳ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕು. ಇರ್ತಕ್ಕಂಥ ಏನು ಅವಕಾಶನ ಬಳಸ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ಸರ್, SIR ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪ ಇದೆ. ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಇವತ್ತು ಏನಾಗಿದೆ, ಕಾಂಗ್ರೆಸ್ ಅವರಿಗೆ ಒಂದು ಅಜೆಂಡಾನೇ ಬಂದ್ಬಿಟ್ಟು ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಸೇರಿಸಿ, ಮತಪಟ್ಟಿಗಳಲ್ಲಿ ಸೇರಿಸಿ ಕಳ್ಳ ಮತಗಳು ಹಾಕ್ಕೊಂಡು ಗೆಲ್ತಕ್ಕಂಥ ಅವ್ರ ಮನೋಭಾವನೆ ಇತ್ತು. ಅದೇನು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ. ಯಾಕಂದರೆ ಇವತ್ತು ಟೆಕ್ನಾಲಜಿ ಗಟ್ಟಿಯಾಗಿದೆ. ಒಂದು ರಾಜ್ಯದಲ್ಲಿ ಒಂದು ಮತ ಇತ್ತು ಅಂತ ಹೇಳಿದ್ರೆ, ಒಂದು ಬೇರೆ ಒಂದು ಮತ ಕ್ಷೇತ್ರದಲ್ಲಿ ಒಂದು ಬೂತಲ್ಲಿ ಮತ ಇತ್ತು ಅಂತ ಹೇಳಿದ್ರೆ ಡಬಲ್ ಎಂಟ್ರಿ ಆಗೋದೇ ಇಲ್ಲ, ಅದು ತಗೊಳ್ಳೋದು ಇಲ್ಲ. ಈಗ ಯಾರಾದರೂ ಏನು ಆಸೆ ಇಟ್ಕೊಂಡಿದ್ದಾರೆ ಅಂದರೆ ಅದೆಲ್ಲ ಒಂದು ಅಷ್ಟು ಈಸಿ ಇಲ್ಲ. ಈಗ ಟೆಕ್ನಾಲಜಿ ಮುಂದುವರೆದಿದೆ. ಹಂಗಾಗಿ ಕಾಂಗ್ರೆಸ್ನ ಒಂದು ದುರ್ಬಳಕೆ, ಅವ್ರು ಇರ್ತಕ್ಕಂಥ ಸರ್ಕಾರವನ್ನು ದುರ್ಬಳಕೆ ಮಾಡ್ಕೊತಕ್ಕಂಥ ಮನೋಭಾವನೆ ಇದೆ. ಅದೇನೂ ನಡೆಯೋದಿಲ್ಲ. ಯುವಕರೆಲ್ಲ ನೋಡಬೇಕು ಏನಾಗ್ತಾಯಿದೆ ಅಂತಕ್ಕಂಥದ್ದು. ಯಾರಿಗೇ ಆಗಲಿ ಮತ ಇರ್ತಕ್ಕಂಥದ್ದು ಅವರವರ ಜವಾಬ್ದಾರಿ ನೋಡ್ಕೋಬೇಕು. ಕಾಂಗ್ರೆಸ್ ಅವರು ಎಷ್ಟೇ ಮಾಡಿದ್ರೂ ಕೂಡ ಅವ್ರಿಗೆ, ಅವರ ಆಸೆಗಳಿಗೆ, ಅವರು ಮಾಡ್ತಕ್ಕಂಥ ಪೂಜೆಗಳಿಗೆ ಏನು ನಡೀತಾ ಇರ್ತಕ್ಕಂಥದ್ದು ಆಗೋದಿಲ್ಲ. ಹಂಗಾಗಿ ಎಲ್ರಿಗೂ ಇವತ್ತು ಜ್ಞಾನ ಚೆನ್ನಾಗಿದೆ. ಹಂಗಾಗಿ ಟೆಕ್ನಾಲಜಿ ಚೆನ್ನಾಗಿದೆ, ಜ್ಞಾನ ಚೆನ್ನಾಗಿದೆ. ಅವ್ರ ಮತನ ಅವ್ರು ಗಟ್ಟಿ ಮಾಡ್ಕೊತಾರೆ. ಡಬಲ್ ಎಂಟ್ರಿಗಳು ಆಗ್ತಕ್ಕಂಥದ್ದು, ಬೇರೆ ದೇಶತಕ್ಕಂಥದ್ದು, ಬೇರೆ ರಾಜ್ಯಕ್ಕೆ ಬಂದು ಮಾಡ್ತಕ್ಕಂಥದ್ದು ಇನ್ಮೇಲೆ ಆಗೋದಿಲ್ಲ. ವಿದ್ಯಾರ್ಥಿಗಳ ಪೇಪರ್, ನೀಟ್ ವಿದ್ಯಾರ್ಥಿಗಳ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅನ್ನೋ ವಿಚಾರವಾಗಿ ಅದನ್ನೇ ಕಾಂಗ್ರೆಸ್ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಸುಮಾರು ವರ್ಷಗಳಿಂದ ಈ ಒಂದು ಎಕ್ಸಾಮಿನೇಷನ್ ನಡೆಯೋ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು ಸರಿ ಈ ಥರ ಆಗಿದೆ. ಸುಮಾರು ಸರಿ ಆದಾಗ